ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ನಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ನೋಡಿ, ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ SKP ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಆ ಕಾನ್ಸೆಪ್ಟನ್ನು ನೀವು ಎಕ್ಸಾಮ್ನಲ್ಲಿ ಅಟೆಂಡ್ ಮಾಡಬೇಕು ಅಂತಂದರೆ, ಆ ಕಾನ್ಸೆಪ್ಟ್ ಕಲಿಬೇಕು ಅಂತಂದರೆ ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಲಿಯಲೇಬೇಕು. ಏನಕ್ಕೆ ಅಂದರೆ ಅದರಲ್ಲಿ ಬರುವಂಥ ಫಾರ್ಮುಲಕ್ಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕಾಗುತ್ತೆ. ದೆನ್ CV ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅಂತ. ಸೊ ಆ ಕಾನ್ಸೆಪ್ಟು ಕೂಡ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕಾಗುತ್ತೆ. ಎಕ್ಸಾಮ್ನಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನನ್ನೇ 5 or 10 ಮಾರ್ಕ್ಸಿಗೆ ಕೇಳ್ಬೋದು. ಇಲ್ಲ ಅಂತಂದರೆ CV ಕನ್ಫರ್ಮ್ ಆಗಿ ಕೇಳ್ತಾರೆ, SKP ಕನ್ಫರ್ಮ್ ಆಗಿ ಕೇಳ್ತಾರೆ. ಅವೆರಡು ಕಾನ್ಸೆಪ್ಟಿಗೆ ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವೆರಿ ಇಂಪಾರ್ಟೆಂಟ್. ಸ್ಟ್ಯಾಂಡರ್ಡ್ ಡಿವಿಯೇಷನಲ್ಲಿ 2 ಥರ ನಿಮಗೆ ಎಕ್ಸಾಮಿಗೆ ಕೇಳ್ತಾರೆ. ಒಂದು ಇಂಡಿವಿಜುವಲ್ ಸೀರೀಸ್, ಇನ್ನೊಂದು ಕಂಟಿನ್ಯೂಯಸ್ ಸೀರೀಸ್. ಇಂಡಿವಿಜುವಲ್ ಸೀರೀಸ್ ಅಂತಂದರೆ ಫ್ರೀಕ್ವೆನ್ಸಿ ಕ್ವಶನಲ್ಲಿ ಕೊಟ್ಟಿರಲ್ಲ, ಓನ್ಲಿ X ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಫ್ರೀಕ್ವೆನ್ಸಿ ಕೊಡದೇ ಇದ್ದರೆ ಅದಕ್ಕೆ ಇಂಡಿವಿಜುವಲ್ ಸೀರೀಸ್ ಅಂತ ಅಂತೀವಿ. ಫ್ರೀಕ್ವೆನ್ಸಿ ಕೊಟ್ಟಿದ್ರೆ ಅದಕ್ಕೆ ಡಿಸ್ಕ್ರೀಟ್ ಸೀರೀಸ್ ಅಂತ ಅಂತೀವಿ. ದೆನ್ ಒಂದು ವೇಳೆ ಕ್ವಶನಲ್ಲಿ ಸೀರೀಸನ್ನು 10 to 20 ಹಾಗೆ ಆ ಥರದಲ್ಲಿ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ರೆ ಅದಕ್ಕೆ ಕಂಟಿನ್ಯೂಯಸ್ ಸೀರೀಸ್ ಅಂತ ಅಂತೀವಿ. ಇಂಡಿವಿಜುವಲ್ ಸೀರೀಸಿಗೆ ಫಾರ್ಮುಲಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಕ್ವಲ್ಸ್ ರೂಟ್ ಆಫ್ ಸಿಗ್ಮಾ ಡಿ ಸ್ಕ್ವೇರ್ ಡಿವೈಡೆಡ್ ಬೈ n ಮೈನಸ್ ಸಿಗ್ಮಾ ಡಿ ಡಿವೈಡೆಡ್ ಬೈ n ಹೋಲ್ ಸ್ಕ್ವೇರ್. ಡಿಸ್ಕ್ರೀಟ್ ಹಾಗೆ ಕಂಟಿನ್ಯೂಯಸ್ ಸೀರೀಸಿಗೆ ಒಂದೇ ಫಾರ್ಮುಲಾ ರೂಟ್ ಆಫ್ ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ n ಮೈನಸ್ ಸಿಗ್ಮಾ ಎಫ್ ಡಿ ಬೈ n ಹೋಲ್ ಸ್ಕ್ವೇರ್. ಫಸ್ಟು ನಾನು ನಿಮಗೆ ಇಂಡಿವಿಜುವಲ್ ಸೀರೀಸ್ನಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ತಿಳಿಸ್ತೀನಿ. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ದ ಫಾಲೋವಿಂಗ್ ಡೇಟಾ ರಿಲೇಟಿಂಗ್ ಟು ದ ವೇಜಸ್. ಕ್ವಶನಲ್ಲಿ ವೇಜಸ್ ಕೊಟ್ಟಿದ್ದಾರೆ, 600, 620, 640 ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನನ್ನು ನೋಡಿಕೊಂಡು ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ನೋಡಿ, ಕ್ವಶನಲ್ಲಿ X ವ್ಯಾಲ್ಯೂ ಮಾತ್ರ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿಯನ್ನು ಕೊಡಲಿಲ್ಲ. ಫ್ರೀಕ್ವೆನ್ಸಿ ಕೊಡದೇ ಇದ್ದಾಗ ಅದಕ್ಕೆ ನಾವು ಇಂಡಿವಿಜುವಲ್ ಸೀರೀಸ್ ಅಂತ ಅಂತೀವಿ. ಇಂಡಿವಿಜುವಲ್ ಸೀರೀಸ್ನಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಮಗೆ D ಮತ್ತು D ಸ್ಕ್ವೇರ್ ಬೇಕಾಗತ್ತೆ. ಕ್ವಶನಲ್ಲಿ X ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, D ಮತ್ತು D ಸ್ಕ್ವೇರನ್ನು ನಾವು ಫೈಂಡ್ ಔಟ್ ಮಾಡಬೇಕು. D ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ X ಮೈನಸ್ ಅಸ್ಯೂಮ್ಡ್ ಮೀನ್. ಸೊ ಇದರಲ್ಲಿ ನಾವು ಯಾವ್ದಾದ್ರು ಒಂದು ವ್ಯಾಲ್ಯೂವನ್ನು ಅಸ್ಯೂಮ್ ಮೀನ್ ಆಗಿ ತೊಗೊಳ್ಬೇಕು. ಯಾವ ವ್ಯಾಲ್ಯೂ ಬೇಕಾದರೂ ತೊಗೊಳ್ಬೋದು, ಬಟ್ ಲೀಸ್ಟ್ ಇರೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಎಲ್ಲ ಪಾಸಿಟಿವ್ ವ್ಯಾಲ್ಯೂ ನಿಮಗೆ ಫೈಂಡ್ ಔಟ್ ಮಾಡಿಕೊಂಡಾಗ ಪಾಸಿಟಿವ್ ಆನ್ಸರ್ಸ್ ಬರುತ್ತೆ. ಒಂದು ವೇಳೆ ಹೈಯೆಸ್ಟ್ ಇರೋದು ತೊಗೊಂಡ್ರೆ, ಅಥವಾ ಈಗ ಯಾವುದೋ ಒಂದು 620 ರ್ಯಾಂಡಮಾಗಿ ತೊಗೊಳ್ತೀರಾ ಅಂತಂದರೆ ಕೆಲವು ವ್ಯಾಲ್ಯೂಸ್ ಎಲ್ಲ ನೆಗೆಟಿವ್ ಬರುತ್ತೆ. ನಿಮಗೆ ಎಡಿಷನ್ ಮಾಡಬೇಕಾದ್ರೆ, ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಕನ್ಫ್ಯೂಷನ್ ಆಗುತ್ತೆ. ಸೊ ಲೀಸ್ಟ್ ಇರೋ ವ್ಯಾಲ್ಯೂಸನ್ನು ತೊಗೊಂಡ್ರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನಾನಿಲ್ಲಿ ಲೀಸ್ಟ್ ಇರೋದು 600, ಲೀಸ್ಟ್ ಇರೋ ವ್ಯಾಲ್ಯೂನ ನಾನು ಅಸ್ಯೂಮ್ ಮೀನಾಗಿ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ D ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಎಲ್ಲ ನಂಬರಿಂದ 600ಅನ್ನು ಮೈನಸ್ ಮಾಡಿದ್ರೆ ಆಯಿತು. 600 ಮೈನಸ್ 600 0. ನೋಡಿ, X ಮೈನಸ್ A. D ಫೈಂಡ್ ಔಟ್ ಮಾಡೋದು ಹೇಗೆ, X ಮೈನಸ್ A ಅಂದರೆ ಅಸ್ಯೂಮ್ ಮೀನ್. ಎಲ್ಲ ವ್ಯಾಲ್ಯೂಸಿಂದ 600ಅನ್ನು ಕಳಿಬೇಕು. 620ರಲ್ಲಿ 600 ಕಳೆದ್ರೆ 20, 640ರಲ್ಲಿ 600 ಕಳೆದ್ರೆ 40, 620ರಲ್ಲಿ 600 ಕಳೆದ್ರೆ 20, 680ರಲ್ಲಿ 600 ಕಳೆದ್ರೆ 80, 670ರಲ್ಲಿ 600 ಕಳೆದ್ರೆ 70, 640ರಲ್ಲಿ 600 ಕಳೆದ್ರೆ 40, 700ರಲ್ಲಿ 600 ಕಳೆದ್ರೆ 100, 650ರಲ್ಲಿ 600 ಕಳೆದ್ರೆ 50. ಸೊ D ಫೈಂಡ್ ಔಟ್ ಮಾಡಿದ್ದು ಹೇಗೆ ಅಂತಂದರೆ ಕ್ವಶನಲ್ಲಿ ಕೊಟ್ಟಿರೋ ಎಲ್ಲ ವ್ಯಾಲ್ಯೂಸಿಂದ ಅಸ್ಯೂಮ್ ಮೀನನ್ನು ಲೆಸ್ ಮಾಡಿದಾಗ D ಬರುತ್ತೆ. ಈಗ ಸಿಗ್ಮಾ ಡಿ ಮೀನ್ಸ್ ಸಮ್ ಆಫ್ ಡಿ ಅನ್ನು ಟೋಟಲ್ ಮಾಡ್ಕೊಳ್ಬೇಕು. ಟೋಟಲ್ ಮಾಡಿದಾಗ ಬರುವಂಥ ಆನ್ಸರೇ ಸಿಗ್ಮಾ D ಆಗುತ್ತೆ. 0 ಪ್ಲಸ್ 20 ಪ್ಲಸ್ 40 ಪ್ಲಸ್ 20 ಪ್ಲಸ್ 80 ಪ್ಲಸ್ 70 ಪ್ಲಸ್ 40 ಪ್ಲಸ್ 100 ಪ್ಲಸ್ 50. ಸೊ ಸಿಗ್ಮಾ D ಆನ್ಸರ್ ಏನು ಬರುತ್ತೆ ಅಂತಂದರೆ 420 ಬರುತ್ತೆ. ಸಿಗ್ಮಾ D ಈಕ್ವಲ್ಸ್ 420. ದೆನ್ D ಸ್ಕ್ವೇರ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಇಲ್ಲಿ ಏನು D ಇರುತ್ತೋ ಅದನ್ನು ಸ್ಕ್ವೇರ್ ಮಾಡೋದಾಯಿತು. 0 ಇಂಟು 0, 20 ಇಂಟು 20, 40 ಇಂಟು 40. 0 ಇಂಟು 0 ಅಂತಂದರೆ 0, 2 2s 4, ಆನ್ಸರ್ 400 ಆಗುತ್ತೆ. 4 4s 16, 1600, 2 2s 4, 400, 8 8s 64, 6400, 7 7s 49, 4900, 4 4s 16, 1600, 10 10s 100, ಆನ್ಸರ್ 10,000, 5 5s 25, ಆನ್ಸರ್ 2500. ಸ್ಕ್ವೇರ್ ಹೇಗೆ, ಆ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡೋದು. 50 ಇಂಟು 50, 100 ಇಂಟು 100, 40 ಇಂಟು 40, 70 ಇಂಟು 70. ಸೊ D ಸ್ಕ್ವೇರನ್ನು ಫೈಂಡ್ ಔಟ್ ಮಾಡ್ಕೊಂಡಾಯಿತು. ಅದನ್ನು ಟೋಟಲ್ ಮಾಡಿದಾಗ ನಮಗೆ ಸಿಗ್ಮಾ D ಸ್ಕ್ವೇರ್ ಸಿಗುತ್ತೆ. ಸಿಗ್ಮಾ D ಸ್ಕ್ವೇರ್ ಅಂತಂದರೆ ಸಮ್ ಆಫ್ D ಸ್ಕ್ವೇರ್. ಟೋಟಲ್ ಮಾಡಿ ನಾನು ಇಲ್ಲಿ ಬರಿತಾ ಇದ್ದೀನಿ.
ಟೋಟಲ್ ಮಾಡಿಕೊಂಡಾಗ 27,800 ಬಂದಿದೆ. ನೋಡಿ, ಈಗ ಇಂಡಿವಿಜುವಲ್ ಸೀರೀಸ್ನಲ್ಲಿ ಎನ್ ಹೇಗೆ ಅಂತಂದರೆ, ಇವನ್ ಮೀನ್, ಮೀಡಿಯನ್, ಮೋಡ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೂ ಒಂದೇ ಥರನೇ. ಇಂಡಿವಿಜುವಲ್ ಸೀರೀಸ್ನಲ್ಲಿ ಎನ್ ಅಂತಂದರೆ ಕ್ವಶನಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಕೊಟ್ಟಿರ್ತಾರೋ ಎಷ್ಟಿದೆ ಅಂತ ಕೌಂಟ್ ಮಾಡೋದು. 1 2 3 4 5 6 7 8 9 ಎನ್ ಈಕ್ವಲ್ಸ್ 9. ಅದೇ ಡಿಸ್ಕ್ರೀಟ್ ಹಾಗೆ ಕಂಟಿನ್ಯೂಯಸ್ ಸೀರೀಸ್ನಲ್ಲಿ ಎನ್ ಅಂತಂದರೆ ಫ್ರೀಕ್ವೆನ್ಸಿಯ ಟೋಟಲ್ ಎನ್ ಆಗಿರುತ್ತೆ. ನೆನ್ಪಿಟ್ಕೊಳ್ಬೇಕು, ಇಂಡಿವಿಜುವಲ್ ಸೀರೀಸ್ನಲ್ಲಿ ಎಷ್ಟು ಎಂಟ್ರಿ ಕೊಟ್ಟಿರ್ತಾರೋ ಅದೇ ಎನ್ನ, ಬಟ್ ಡಿಸ್ಕ್ರೀಟ್ ಹಾಗೆ ಕಂಟಿನ್ಯೂಯಸ್ ಸೀರೀಸ್ನಲ್ಲಿ ಫ್ರೀಕ್ವೆನ್ಸಿಯ ಟೋಟಲ್ ಎನ್ ಆಗುತ್ತೆ. ಸೊ ಈಗ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆಯಿತು. ಫಾರ್ಮುಲಾ ಏನು? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಕ್ವಲ್ಸ್ ರೂಟ್ ಆಫ್ ಸಿಗ್ಮಾ ಡಿ ಸ್ಕ್ವೇರ್ divided by n minus sigma d divided by n whole square. ಫಸ್ಟು ರೂಟ್ ಆಫ್ ಸಿಗ್ಮಾ ಡಿ ಸ್ಕ್ವೇರ್ ಅಂತಂದರೆ ಡಿ ಸ್ಕ್ವೇರಿನ ಟೋಟಲ್ 27,800 ಡಿವೈಡೆಡ್ ಬೈ ಎನ್ ಅಂತಂದರೆ ನಂಬರ್ ಆಫ್ ಎಂಟ್ರೀಸ್ 9 ಎಂಟ್ರೀಸ್ ಕೊಟ್ಟಿದ್ರು, ಮೈನಸ್ ಸಿಗ್ಮಾ ಡಿ ಅಂತಂದರೆ 420 ಡಿವೈಡೆಡ್ ಬೈ ಎನ್ ಅಂತಂದರೆ 9 ಹೋಲ್ ಸ್ಕ್ವೇರ್. ನೆಕ್ಸ್ಟ್ 27,800 ಡಿವೈಡೆಡ್ ಬೈ 9 ಮಾಡಿದಾಗ 27,800 ಡಿವೈಡೆಡ್ ಬೈ 9 ವ್ಯಾಲ್ಯೂ 3088.88 ಬರುತ್ತೆ. 3089 ಬೇಕಾದರೂ ಮಾಡ್ಬೋದು, 88.8 ಬೇಕಾದರೂ ಬರ್ಕೊಳ್ಬೋದು. ನಾನಿಲ್ಲಿ ರೌಂಡ್ ಆಫ್ ಮಾಡಿ 3089 ಬರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಹೇಗೆ ಅಂತಂದರೆ ಫಸ್ಟು ಡಿವೈಡ್ ಮಾಡಿ ಮತ್ತೆ ಸ್ಕ್ವೇರ್ ಮಾಡಿದ್ರು ಆಗುತ್ತೆ, ಇಲ್ಲಾಂದರೆ 420 × 420 ಡಿವೈಡೆಡ್ ಬೈ 9 × 9 ಹೇಗೆ ಮಾಡಿದ್ರು ಆನ್ಸರ್ ಒಂದೇ ಬರುತ್ತೆ. ನಾನು ಫಸ್ಟ್ ಡಿವೈಡ್ ಮಾಡಿಕೊಂಡು ಮತ್ತೆ ಸ್ಕ್ವೇರ್ ಮಾಡ್ತಾ ಇದ್ದೀನಿ. 420 ಡಿವೈಡೆಡ್ ಬೈ 9 ಅಂತಂದರೆ ಆನ್ಸರ್ 46.66 ಬರುತ್ತೆ. 46.67 ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ಕ್ವೇರ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಸ್ಟೆಪ್ನಲ್ಲಿ 3089 ಮೈನಸ್ 46.67 ಇಂಟು 46.67 ಬರೋವಂಥ ಆನ್ಸರ್ 2178 ಬರುತ್ತೆ. ನೀವು ಇದನ್ನು ಬೇಕಾದರೆ ಇಲ್ಲಿ ನಾನಿಲ್ಲಿ ರೌಂಡ್ ಆಫ್ ಮಾಡಿದ ಹಾಗೆ ಇದನ್ನು 47 ಬೇಕಾದರೂ ಮಾಡ್ಕೊಳ್ಬೋದು. 46.666 ಬಂದಿತ್ತು. 0.5 ಅಥವಾ 0.5ಗಿಂತ ಜಾಸ್ತಿ ಇದ್ದರೆ ನೆಕ್ಸ್ಟ್ ವ್ಯಾಲ್ಯೂ ಬೇಕಾದರೂ ಬರಿಬೋದು. ನಾನಲ್ಲಿ 46.66 ಬಂದಿತ್ತು, 46.67 ಅಂತ ಏನು ವ್ಯಾಲ್ಯೂ ಬಂದಿತ್ತು ಅದನ್ನೇ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ನಲ್ಲಿ 3089 ಮೈನಸ್ 2178 ಮೈನಸ್ ಮಾಡಿ ಏನು ಆನ್ಸರ್ ಬರುತ್ತೋ ಆ ಆನ್ಸರಿಗೆ ರೂಟ್ ತೆಗೆದ್ರೆ ಆಯಿತು. ರೂಟ್ ತೆಗೆದಾಗ ಬರುವಂಥ ಆನ್ಸರ್ 30.18. ಫೈನಲ್ ಆನ್ಸರ್ 30.18. ಒಂದು ವೇಳೆ ನೀವು ಇದನ್ನು ರೌಂಡ್ ಆಫ್ ಮಾಡಿಕೊಂಡು ಸೊಲ್ಯೂಷನ್ ಮಾಡಿದ್ರೆ 29.6 ಸಮಥಿಂಗ್ ಆನ್ಸರ್ ಬರುತ್ತೆ. ಮತ್ತು 29.6 ಇಸ್ ನಥಿಂಗ್ ಬಟ್ 30ನೇ ಆಗುತ್ತೆ. ಹೇಗೆ ಮಾಡಿದ್ರು ಆನ್ಸರ್ ಒಂದೇ ಬರುತ್ತೆ. ನೀವು ಬೇಕಾದರೆ ರೌಂಡ್ ಆಫ್ ಬೇಕಾದರೂ ಮಾಡ್ಕೊಂಡು ಮಾಡಿ ಅಥವಾ ಈ ಥರದಲ್ಲಿ ಮಾಡಿದ್ರು ಆಗುತ್ತೆ. ಹೇಗೆ ಮಾಡಿದ್ರು ಒಂದೇ. ಫೈನಲ್ ಆನ್ಸರ್ 30 ಬರುತ್ತೆ. ಸೊ ಫೈನಲ್ ಆನ್ಸರ್ ಈಗ 30.18 ಬಂದಿದೆ. ಇದು ಇಂಡಿವಿಜುವಲ್ ಸೀರೀಸ್ನಲ್ಲಿ. ಇದರಲ್ಲೇ ಕಂಟಿನ್ಯೂಯಸ್ ಅಥವಾ ಡಿಸ್ಕ್ರೀಟ್ ಸೀರೀಸ್ನಲ್ಲಿ ಕ್ವಶನ್ ಕೊಟ್ಟಾಗ ಸೇಮ್ ಫಾರ್ಮುಲಾ ಡಿ ಪಕ್ಕದಲ್ಲಿ ಎಫ್ ಒಂದು ಆ್ಯಡ್ ಆಗುತ್ತೆ. ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ ಸಿಗ್ಮಾ ಎಫ್ ಟಿ ಡಿವೈಡೆಡ್ ಬೈ ಎನ್ ಹೋಲ್ ಸ್ಕ್ವೇರ್. ಅದೊಂದೇ ಚೇಂಜಸ್ ಆಗುವಂಥದ್ದು. ದೆನ್ ಡಿಸ್ಕ್ರೀಟ್ ಆಗಿ ಕಂಟಿನ್ಯೂಯಸ್ ಸೀರೀಸ್ನಲ್ಲಿ ಕ್ವಶನ್ ಕೊಟ್ಟಾಗ ಎನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಬೇರೆ ಥರ. ಅದೆಲ್ಲ ಹೇಗೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ನಿಮಗೆ ಇಂಡಿವಿಜುವಲ್ ಸೀರೀಸ್ನಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡೋದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.